ಎಂತಾಯ್ತಾ? ಇನ್ನೊಂದ್ಸಲ ಮಾಡು ಸರಿಯಾಗಿ ಕಾಣಿಸ್ತಿಲ್ಲ. ಹೇಗೆ ಮಾಡು ಈಗ. ಹಾಂ, ಯಾವ ಥರ ಇದೆ ನೋಡಿ ವೆದರ್. ಏನ್ ಮಾಡ್ತೀಯ? ಪ್ರಾಜೆಕ್ಟ್ ಇತ್ತು ಮಾಡ್ತಾ ಇರ್ತೇನೆ ಮಾರ್ನ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನಿಂದ ನಾನು ನಿಮ್ಮ ಜೊತೆ ಡೈಲಿ ವ್ಲಾಗನ್ನು ಶೇರ್ ಮಾಡೋಣ ಅಂತ ಇದ್ದೀನಿ. ಎಷ್ಟು ದಿನ ಮಾಡ್ತೀನಿ ಗೊತ್ತಿಲ್ಲ. ಡೈಲಿ ವ್ಲಾಗ್ ಮಾಡೋದ್ರಿಂದ ಆ್ಯಕ್ಟಿವ್ ಆಗಿರ್ಬೋದು ಅನ್ನೋದು ನನ್ನ ಮೇನ್ ಉದ್ದೇಶ. ಇದ್ರ ಜೊತೆ ಮಕ್ಕಳ ಮೆಮೊರಿ ಕೂಡ ಆ್ಯಡ್ ಆಗುತ್ತೆ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್, ಇವತ್ತು ನಮ್ಮ ಆರ್ನಾಗೆ ನಾಡಿದ್ದು ಇನ್ನೊಂದು ಸ್ಪೀಚ್ ಇತ್ತು. ಸ್ಪೀಚ್ ಅಂತ ಹೇಳಿದ್ರೆ ಮಂತ್ಲಿ ಒಂದೊಂದು ಟಾಪಿಕ್ ಕೊಡ್ತಾರೆ. ಆ ಟಾಪಿಕ್ ಬಗ್ಗೆ ಅವರು ಸ್ಪೀಚ್ ಮಾಡ್ಕ. ಇನ್ನು ಮಕ್ಳಿಗೆ ಹೆಂಗಂತ ಹೇಳ್ರೆ, ಅವ್ರಿಗೆ ಏನಾದರೂ ಸ್ಪೀಚ್ ಕೊಟ್ಟಾಗ ಹೇಳಿ ಕೊಟ್ರೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ಸೊ ಬಟ್ ಹಾಗಾಗಿ ಇವಾಗ ಯಾವ ತರ ಟಾಪಿಕ್ ಕೊಡ್ತಾರ ಆ ಟಾಪಿಕ್ ಅನ್ನ ಒಂದು ಚಿತ್ರ ಬಿಡಿಸಿ ಅಥವಾ ಏನಾದ್ರೂ ಒಂದು ಕಾರ್ಡ್ ಅಲ್ಲ ಅದನ್ನ ರೆಡಿ ಮಾಡಿ ಮಕ್ಳಿಗೆ ತೋರಿಸಿದಾಗ ಅದನ್ನ ನೋಡಿ ನೋಡಿ ಅವ್ರು ಚಂದ ಸ್ಪೀಚ್ ಮಾಡ್ತಾರ ಅನ್ನೋ ಕಾರಣಕ್ಕೆ ನಾನು ಇವತ್ತು ಮಾಡ್ತಾ ಇದ್ದೀನಿ ಕ್ಯಾರೆಟ್. ಸೊ ಕ್ಯಾರೆಟ್ ಮಾಡಲಿಕ್ಕೆ ನಾನಿಲ್ಲ ಆರೆಂಜ್ ಕಲರ್ ಪೇಪರ್ ಆ್ಯಂಡ್ ಗ್ರೀನ್ ಕಲರ್ ಲೀಪ್ ತೆಗೆದುಕೊಂಡು ಬಂದಿದ್ದೆ. ಸೊ ಮೊದಲಿಗೆ ಕ್ಯಾರೆಟ್ ಅನ್ನ ಮಾಡುವಲ್ದ, ಅದಕ್ಕೆ ಇವಾಗ ಇದನ್ನ ಸ್ಕೆಚ್ ಹಾಕೊಳುತ್ತೆ. ಈ ತರ ಚಿತ್ರ ಬಿಡಿಸ್ಕೊಂಡಿದ್ದೆ, ಕಾಣಿಸ್ತಾ ಇಲ್ಲ. ಇದಕ್ಕೆ ಬ್ಲ್ಯಾಕ್ ಕಲರ್ ಕೊಡ್ತೇನೆ ಆಮೇಲೆ. ಓ ಫೈನಲಿ ಯಾರನೇ ಇಸ್ ರೆಡಿ. ವಾಟ್ ಇಸ್ ದಿಸ್? ದಿಸ್ ಈಸ್ ಕ್ಯಾರೆಟ್. ಹೆಲೋ ಎವ್ರಿವನ್, ದಿಸ್ ಇಸ್ ಮೈ I'm studying in JKG Lotus. My school name is Dr. Kamanas Gurukul School. I'm going to talk about my favorite carrot. My favorite vegetable. My favorite vegetable is carrot. Carrot is a favorite carrot. ಇದಾ ಇಲ್ಲ, ಮುಂದುವರೆದ ಭಾಗ ನಾಳೆ. ಸೊ ಹೊರಗಡೆ ನೋಡಿ ಎಷ್ಟೊಂದು ಗಾಳಿ ಮಳೆ, 2-3 ದಿನದಿಂದ ಹಾಗೆ ತುಂಬಾ ಗಾಳಿ ಮಳೆ. ನೋಡಿ ನನ್ನ ಪ್ಲ್ಯಾಂಟ್ ಎಲ್ಲ ಗಾಳಿಗೆ ಹೇಗಾಗಿದೆ ಅಂತ ಹೇಳಿ. ಸೊ ಒಂದು ಬಸ್ಲೆ ಗಿಡನ ನಟ್ಟಿದ್ದೆ, ಗಿಡ ಅಲ್ಲ ಬಸ್ಲೆ ತಂದಿರೋದ್ರಲ್ಲಿ ಒಂದು ಚಿಕ್ಕ ತುಂಡನ್ನು ಇಲ್ಲಿ ನಟ್ಟಿರೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಬಟ್ ಗಾಳಿಗೆ ಈ ಥರ ಆಗಿಬಿಟ್ಟಿದೆ. ಸೊ ಇವಾಗ ಟೈಮ್ ಇಲ್ಲ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ, ಅದನ್ನೆಲ್ಲ ಒಣಗಿಸ್ಬೇಕು. ಸೊ ತುಂಬಾ ಗಾಳಿ ಹೊರಗಡೆ. ಸೊ ಬಟ್ಟೆ ಮಿಷನ್ಗೆ ಹಾಕಿದ್ದೆ. ಈ ನಡುವೆ ಬಟ್ಟೆ ಎಲ್ಲ ಒಣಗೋದೇ ಇಲ್ಲ, ಅಷ್ಟೊಂದು ಮಳೆ 2-3 ದಿನದಿಂದ. ಮಳೆ ಒಂದೇ ಅಲ್ಲ, ಚಳಿ ತುಂಬಾ ಚಳಿ ಕೂಡ ಬರ್ತಾ ಇದೆ. ಬೆಡ್ಶೀಟ್ ಎಲ್ಲ ಒಗೆದಾಕಿದ್ದೀನಿ. ಅದ್ವಿನ್ಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ.
ಇದ್ರ ಜೊತೆ ಚಪಾತಿ ಮಾಡಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆ ಕ್ವಿಕ್ಕಾಗಿ ಶೇರ್ ಕೂಡ ಮಾಡ್ತೀನಿ. ಇವಾಗ ಮೊದಲಿಗೆ ನಾನಿಲ್ಲಿ ಒಂದು 2 ಈರುಳ್ಳಿಯನ್ನು ಹಚ್ಚಿಟ್ಕೊಳ್ತಾ ಇದ್ದೇನೆ. ಜೊತೆಗೆ ಒಂದು 2 ಟೊಮೆಟೊ ಕೂಡ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೋಬೇಕು. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಒಂದು ಕಡಾಯಿನ ಬಿಸಿ ಮಾಡ್ಕೋತೀನಿ. ಪನ್ನೀರ್ ಬಂದು ಇಲ್ಲಿ ನಾನು ಅಮೂಲ್ ಪನ್ನೀರನ್ನು ತೆಗೆದುಕೊಂಡಿದ್ದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಂದರೆ ಟಿಫಿನ್ ಬಾಕ್ಸ್ಗೆ ಇದನ್ನು ಮಾಡು ಅಂತ ಹೇಳ್ತಾ ಇದ್ದ. ಬಟ್ ನನಗೆ ಏನಾಗಿತ್ತು, ಬೆಳಿಗ್ಗೆ ಇಡ್ಲಿ ಸಾಂಬಾರು ಮಾಡೋದ್ರೊಳಗೆ ಟೈಮ್ ಆಗಿತ್ತು. ಸೊ ಟೈಮ್ ಸಿಗಲಿಲ್ಲ ಅಂತ ಹೇಳಿ ನೀನು ಬರಬೇಕಾದ್ರೆ ಮಾಡಿಟ್ಟಿರ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವಾಗ ಫಟಾಫಟ್ ಅಂತ ಮಾಡ್ತಾಯಿದ್ದೀನಿ. ಆಗಲೇ ಟೈಮ್ ಕೂಡ ಆಗ್ತಾ ಬಂತು. ಮಾಡ್ತೀನಿ ಅಂತ ಹೇಳಿ ಮಾಡಲೇ ಇಲ್ಲ ಅಂತ ಹೇಳಿದರೆ ಸೊ ಬೇಜಾರು ಮಾಡ್ಕೋತಾರೆ. ಸೊ ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಸೊ ಇದನ್ನು ವಾಶ್ ಮಾಡ್ಕೋಬೇಕು. ಸೊ ಆಗಲೇ ಕಡಾಯಿ ಕೂಡ ಬಿಸಿ ಆಯಿತು. ಇವಾಗ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆನ ಹಾಕಿದ್ದೆ. ಇದಕ್ಕೆ ನಾನು ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದಿಲ್ಲ. ಸೊ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ ಇದಕ್ಕೆ ನಾನು ಪನ್ನೀರನ್ನು ವಾಶ್ ಮಾಡ್ಕೋತೀನಿ. ಯಾವುದೇ ಪನ್ನೀರನ್ನು ಒಮ್ಮೆ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಇದು ಡೈರಿ ಪ್ರಾಡಕ್ಟ್ ಅಲ್ವಾ. ಸೊ ಹಾಗಾಗಿ ಈರುಳ್ಳಿ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಕೊಂಡಿರೋಂಥ ಟೊಮೆಟೊ ಕೂಡ ಇವಾಗಲೇ ಹಾಕ್ಕೋಬೇಕು. ಸ್ವಲ್ಪ ಬಾಡಿಸ್ಕೊತೀನಿ, ಯಾಕಂದರೆ ಟೊಮೆಟೊ ಹಸಿ ವಾಸನೆ ಹೋಗಬೇಕು. ಇಲ್ಲಿ ನಾನು ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ರುಬ್ಕೊಳ್ತೀನಿ. ಇದು ತುಂಬಾ ಟೇಸ್ಟ್ ಬರುತ್ತೆ. ಟೊಮೆಟೊ ರುಬ್ಬಿರೋದ್ರಿಂದ ಅದಕ್ಕೇ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದೆಡೆ ಮಸಾಲ ಈ ನಡುವೆ ಏನಾದರೂ ಒಂದು ಮಾಡಲಿಕ್ಕೆ ಹೋದರೆ ಮೊಬೈಲ್ ಕೈ ಕೊಡೋದು. ಸೊ ನೋಡ್ಬೋದು ಇಲ್ಲಿ ನಾನೊಂದು ಹಳೆಯ ಫೋನಿನಿಂದ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ರೀಸನ್ ಬಂದು ಆ ಮೊಬೈಲು ಸ್ವಿಚ್ ಆಫ್ ಆಗೋಯಿತು. ಸೊ ಇವಾಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಪೌಡರ್. ಸೊ ಸಾರಿ, ವಿಡಿಯೋ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಈ ಪನ್ನೀರ್ ಗ್ರೇವಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದನ್ನು ಶೇರ್ ಮಾಡಬೇಕು. ಸೊ ಸ್ಕಿಪ್ ಮಾಡೋ ಆಗಿರಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಗೋಡಂಬಿಯನ್ನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿ ಇತ್ತು, ಪರವಾಗಿಲ್ಲ. ಸೊ ಗ್ರೇವಿ ಸ್ವಲ್ಪ ದಪ್ಪ ಆಗಿ ಬರುತ್ತೆ ಗೋಡಂಬಿ ಹಾಕೋದ್ರಿಂದ. ಸೊ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಪನ್ನೀರು. ಸೊ ಗ್ರೇವಿ ನೋಡಿ ಯಾವ ಥರ ಥಿಕ್ನೆಸ್ಸಲ್ಲಿದೆ ಅಂತ ಹೇಳಿ. ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ನಾನಿದಕ್ಕೆ ಪನ್ನೀರು ಜೊತೆಗೆ ಗ್ರೀನ್ ಪೀಸ್ ಇತ್ತು, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಗ್ರೀನ್ ಪೀಸ್ ಯಾವುದಕ್ಕೆ ಹಾಕಿದರೂ ಕೂಡ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ.
ಫೈನಲ್ ಇದಕ್ಕೆ ಕಸೂರಿ ಮೇಥಿ ಕೂಡ ಇವಾಗಲೇ ಹಾಕಿಬಿಟ್ಟು ಕುದಿಸ್ಕೊತೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು, ಎಲ್ಲ ಹಸಿ ಹಸಿ ಆಗಿದೆ. ಸೊ ಸಣ್ಣ ಉರಿಯಲ್ಲಿ ಫಸ್ಟಿಗೆ ನಾವು ದೊಡ್ಡ ಉರಿಯಲ್ಲಿ ಕುದಿಸ್ಕೊಂಡು ನೆಕ್ಸ್ಟ್ ನಾವು ಸಣ್ಣ ಉರಿಯಲ್ಲಿ ಇದನ್ನು ಕುದಿಸ್ಕೊಂಡ್ರೆ ಒಂದೊಳ್ಳೆ ಗ್ರೇವಿ ಆಗಿಬಿಡುತ್ತೆ ನೋಡಿ. ಸೊ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಫೈನಲಿ ಒಂದೊಳ್ಳೆ ಪನ್ನೀರ್ ಮಸಾಲ ರೆಡಿ ಆಯಿತು. ಮೊದಲು ನಾನು ಪನ್ನೀರನ್ನು ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೆ. ಈ ರೀತಿ ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಚಪಾತಿ ಜೊತೆ ತಿನ್ನಲಿಕ್ಕಂತೂ ಬೆಸ್ಟ್ ಕಾಂಬಿನೇಷನ್. ಆಗಲೇ 3 ಗಂಟೆ ಆಯಿತು. ಹಾಯ್, ನೋಡಿದ್ರಲ್ಲ ನಮ್ಮ ಆರ್ನ ಹೇಗೆ ಮಲಗಿದ್ಲು ಅಂತ ಹೇಳಿ. ಸೊ 3 ಗಂಟೆ ಆಯಿತು. ಇನ್ನು 5 ನಿಮಿಷದಲ್ಲಿ ಆರ್ನನ್ನು ಅದ್ವಿನ್ ಕರ್ಕೊಂಡು ಬರಲಿಕ್ಕೆ ಈಗ ಕೆಳಗಡೆ ಹೋಗಬೇಕು. ಸೊ ಹಾಗೆ ಇವತ್ತಿನ ಬ್ಲಾಗ್ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಯಾಕಂದರೆ ಇವತ್ತು ನಾನು ಡೈರೆಕ್ಟಾಗಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದ್ದೀನಿ. ವಾಯ್ಸ್ ಓವರ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಮೊಬೈಲ್ ಫುಲ್ಲು ಹ್ಯಾಂಗ್ ಆಗಿಬಿಟ್ಟಿದೆ. ವಿಡಿಯೋ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಡೈಲಿ ಬ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ. ಸೊ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಹಾಗೆ ಡೈರೆಕ್ಟಾಗಿ ಶೇರ್ ಮಾಡಿದ್ದೆ. ಮೊಬೈಲ್ ಕೂಡ ಕೈ ಕೊಡ್ತು, ಯಾಕಂದರೆ ಚಾರ್ಜ್ ಇರಲಿಲ್ಲ. ಸೊ ಹಾಗೆ ಇನ್ನೊಂದು ಮೊಬೈಲಲ್ಲಿ ಟ್ರೈ ಮಾಡಿದ್ದೆ, ಗೊತ್ತಿಲ್ಲ ಹೇಗೆ ಬಂತು ಅಂತ ಹೇಳಿ. ನೋಡುವ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಂತಾಯ್ತಾ, ಹೆಂಗೆ ಮಾಡಿದೆ ಕಡೆ ಹಿಂಗೆ ಮಾಡಿದೆ ಅಂತ ಸೀಸರ್ಸ್ ಇಲ್ಲ ಇದ್ದಿತ್ತ. ಹಿಂಗೆ ಮಾಡಿ ಹಿಂಗೆ ಮಾಡಿ ಈಗ ಈ ಕಡೆ ಹಿಂಗೆ ಮಾಡಿ ಹಿಂಗೆ ಚಿಲ್ಲ ಆಯ್ತು. ಕಂಬ ಇಲ್ಲಿ ಕಾಂಬ ಸರಿ ಕಂಬ ಎಂತಾಯ್ತು ನೋಡು. ಇದು ಜಾಸ್ತಿ ಜಾಸ್ತಿ ನೋವಾಗ್ತದೆ. ಎಂತ ಮಾಡ್ತಿದ್ದೆ? ಚಾಯ್ ಮಾಡ್ತಿದ್ದೆ ನೋಡು. ವಿಡಿಯೋ ಹುಚ್ಚ ಎಲ್ರಿಗೂ. ಅದೇ ಅಲ್ಲಿದೆಯಲ್ಲ ಅದು ಹಾಕು. ಓ ಈಗ ಭರತನಾಟ್ಯ ಕ್ಲಾಸಿಗೆ ಹೋಗ್ತಿತ್ತು, ಅದು ಬೇಡ. ಸೊ ನಮ್ಮ ಮನೇಲಿ ಯಾವಾಗಲೂ ಹಾಲು ಮಾಡೋದು ನಮ್ಮದ್ದು ಅಲ್ಲ ಅದ್ವಿನ್? ಇವತ್ತೇನು ಮಾಡ್ತಿದ್ಯಾ? ಕಾಫಿ ಬಸ್. ಗ್ಯಾಸ್ ಹಚ್ಚೋಕೆ ಈಸಿ ಅಲ್ಲ, ಅದಕ್ಕೆ ನಮ್ಮ ಅದ್ವಿನ ಯಾವಾಗಲೂ ಕಾಫಿ ಟೀ ಮಾಡ್ತಾನೆ ಇರ್ತಾನೆ. ನಾನು ಹಾಯ್, ಆರ್ನ ಇವಾಗಷ್ಟೇ ನಿದ್ದೆ ಮಾಡಿ ಎದ್ಲು. ಯಾಕೆ ಈ ಡ್ರೆಸ್ ಹಾಕ್ಕೊಂಡೆ? ಇವಾಗ ಡಾನ್ಸ್ ಕ್ಲಾಸ್ ಇತ್ತಲ್ಲ. ಓಕೆ, ಆಮೇಲೆ ಚೇಂಜ್ ಮಾಡಿದ್ರೆ ನೋಡಿ ನಮ್ಮ ಅದ್ವಿ. ಇನ್ನೊಂದ್ಸಲ ಮಾಡು ಸರಿಯಾಗಿ ಕಾಣಿಸ್ತಿಲ್ಲ. ಹೇಗೆ ಮಾಡ ಈಗ? ಹಾಂ, ಅದ್ವಿನಿಂದ ಒಂದು ಚಾನಲ್ ಇದೆ, ಅದಕ್ಕೆ ರೀಲ್ಸ್ ಮಾಡ್ತಾ ಇದ್ದ ಕೈ ಚಿಲ್ಲಾಗಿ ಹೋಯ್ತು. ಕೇರ್ಫುಲ್ಲಾಗಿ ಮಾಡಬೇಕಲ್ಲ. ಸಕ್ಕರೆ ಅಂತ ಆಗಿದೆಯಾ? ಬಂದ ಮಮ್ಮಿ ಇಸ್ ಕಮಿಂಗ್. 1 ಗೋ. ನನ್ನ ಒಂದು ಚಾನಲ್ ಇದೆ, ಅದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಝೆಡ್ ಲರ್ನಿಂಗ್ ಅಂತ. ಇಲ್ಲಾಂದರೆ ಅದ್ವಿನ್ ಶೆಟ್ಟಿ -NY5 ಹಾಕಿದ್ರೆ ಬರ್ತದೆ. ನನ್ನ ಸ್ಕೂಲಿನ ಡ್ರೆಸ್ ಹಾಕಿ ID ಕಾರ್ಡ್ ಹಾಕಿ ಫೋಟೋ ಇತ್ತು, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಡೂ ಯು ಲೈಕ್ ರೊನಾಲ್ಡೋ? ಸಬ್ಸ್ಕ್ರೈಬ್. ಡೂ ಯು ಲೈಕ್ ಮೆಸ್ಸಿ? ಲೈಕ್. ಆಯಿತಾ? ಎಲ್ಲಿ ಹೊರಟೆ ಈಗ? ಚಲೋ ಬನ್ನಿ. ಯಾವ ಥರ ಇದೆ ನೋಡಿ ವೆದರು. ಫುಲ್ಲು ಮಳೆ ಕತ್ಲೆ. ಇವಾಗ ಮಳೆ ಬರೋ ಚಾನ್ಸಸ್ ಇದೆ. ಚಲೋ ಅರ್ನಾ, ಟೈಮ್ ಈಸ್ ಓವರ್. ಓಕೆ, 6:30 ಆಯ್ತು ಇವಾಗ. ಚಲೋ. 2, 3, 4, 5, 6, 7, 8. 1, 2, 3, 4, 5, 6, 7, 8. Left. 1, 2, 3, 4, 5, 6, 7, 8. 1, 2, 3,
ಸೊ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಇವಾಗ ಒಂದು ಪ್ರಾಜೆಕ್ಟ್ ಇತ್ತು. ಅಂದರೆ ಸ್ಕೂಲಲ್ಲಿ ಒಂದು ಹೋಮ್ವರ್ಕ್ ಕೊಟ್ಟಿದ್ರು, ಆಕ್ಟಿವಿಟಿ ಹೋಮ್ವರ್ಕ್. ಅದಕ್ಕೆ ನೂಲು ಬೇಕಿತ್ತು, ಕಲರ್ಫುಲ್ ನೂಲು. ಅದನ್ನೆಲ್ಲ ತೆಗೆದುಕೊಂಡು ಬಂದು ಇವಾಗ ಆ ಆಕ್ಟಿವಿಟಿನ ಮಾಡ್ತಾ ಇದ್ಲು. ಸೊ ಇವಿಷ್ಟು ನನ್ನ ಇವತ್ತಿನ ದಿನವಾಗಿತ್ತು. ನಾಳಿನ ದಿನ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.